ಅಪ್ಪ ಅಕ್ಕ ಟ್ರಿಪ್ ಮುಗಿಸ್ಕೊಂಡು ಬಂದ್ರ ನಾವು ಟ್ರಿಪ್ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಕಾರ್ಗೋಸ್ಕರ ಕಾದು 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 ಸಾಕಾಗೋಯ್ತು ನಮ್ಗಂತೂ. ನೀವು ಯಾವಾಗ ಟ್ರಿಪ್ ಮುಗಿಸ್ಕೊಂಬಿಟ್ಟು ಬರ್ತೀರೋ, ಯಾವಾಗ ನಾವು ಟ್ರಿಪ್ಪಿಗೆ ತಗೊಂಡೋಯ್ತೀವೋ ಅಂತ ಕಾಯ್ತಾ ಇದ್ದೆ. ಅದು ಬೇರೆ ಬಿಸ್ನೆಸ್ ಬೇರೆ ಶುರು ಮಾಡ್ತಾ ಇದ್ದೀವಿ, ಬಿಸ್ನೆಸ್ ಬೇರೆ, ಅದಕ್ಕೂ ಓಡಾಟ ಮಾಡೋಕ್ಕೆಲ್ಲನೂ ಕಾರ್ ಬೇಕೇ ಬೇಕಲ್ವಾ. ಅದಕ್ಕೇನೆ ನಾನಂತೂ ಯೋನ್ ಮಾಡೋಣ ಯೋನ್ ಬಿಡೋಣ ಅಂತಲೇ ಗೊತ್ತಾಗಲಿಲ್ಲ. ನಿಮಗೆ ಫೋನ್ ಹಾಕನಿ ಅಂತ ಅಂದ್ಕೊಂಡ್ವಿ, ಅಲ್ಲ 3 ದಿನ ಅಂತ ಹೇಳ್ಬಿಟ್ಟು 4 ದಿನ ತಗೊಂಡೋಗ್ಬಿಟ್ರಲ್ಲ. ಅಯ್ಯ, ಹೋದ್ಮೇಲೆ 1 ದಿನ 2 ದಿನ ಹೆಚ್ಚು ಕಮ್ಮಿ ಆಯ್ತದೆ, ಹಂಗೆಲ್ಲ ಇದು ಮಾಡೋಕ್ಕಾಯ್ತದ? ಹಾಂ ಸರಿ, ಕಾರ್ನಲ್ಲಿ ನಿಲ್ಸಿದ್ದೀವಿ, ಡ್ರೈವರು ನಿಲ್ಲಿಸ್ಬಿಟ್ಟು ಕಾರ್ನ ಹಂಗೆ ಹೋಗವನೆ. ಒಸಿ ಮಾತ್ರನೇ ಕಾರು ಒಂದು ಗಾಡಿಗೆ ಹಿಂಗೆ ತಗುಲಿಸ್ಬಿಟ್ಟ ಡ್ರೈವರು. ಒಂದು ಚೂರು ಹಂಗೆ ಸ್ಕ್ರಾಚ್ ಆದಂಗೆ ಆಗೈತಿ, ಇನ್ನೇನೂ ಆಗಿಲ್ಲ. ಸರಿನೇ? ಏನು ಹೊಸ ಕಾರ್ನ ಸ್ಕ್ರಾಚ್ ಮಾಡ್ಕೊಂಬಿಟ್ಟು ತಗೊಂಬಿಟ್ಟು ಬಂದಿದ್ದೀರಿ? ಏನು ಹೇಳ್ತಾ ಇದ್ದೀರಾ ನೀವು? ನಮ್ಮ ಕಾರು ಸ್ಕ್ರಾಚ್ ಆಗೋದು ಅಂತಂದ್ರೆ ಏನು? ನೋಡಿ, ನೀವೇನೇನೇನೋ ಹೇಳಕ್ಕೆ ಬರಬೇಡಿ ನೀವು, ಕರೆಕ್ಟಾಗಿ ಹೇಳಿ. ನೀವು ತಮಾಷೆ ಮಾಡ್ತೀರಾ ತಾನೇ? ಹೊಸ ಕಾರು ನಾವಿನ್ನೂ 1 ದಿನನೂ ಎತ್ಕೊಂಡೋಗಿಲ್ಲ. ಅಯ್ಯ, ಗಾಡಿ ಎತ್ಕೊಂಡ್ಮೇಲೆ ನಾವೇನನ್ನ ಬೇಕಂತ ಮಾಡ್ತೀವಿ? ನಮ್ಗೇನು ಹೊಟ್ಟೆ ಕಿಚ್ಚೆ ಕಾರ್ನ ಗುದ್ಬಿಡ್ಬೇಕು ಅಂತ ಹೇಳ್ಬಿಟ್ಟು? ಏನೋ ಹೊಸಿ ಡ್ಯಾಮೇಜ್ ಆಗಿರ್ತದೆ, ಅದ್ರಾಗ ಇನ್ನೇನು ಮಾಡೋಕ್ಕಾಯ್ತದೆ? ಕಾರುಗಳು ಬೈಕುಗಳು ಅಂತಂದಮೇಲೆ ಇದೆಲ್ಲ ಸಾಮಾನ್ಯನೇನಿಯ. ಬೈಕು ಕಾರುಗಳು ಅಂತಂದಮೇಲೆ ಎಲ್ಲ ಆಗೋದೇನೇನಿಯ. ಏನಕ್ಕೆ ಸುಮ್ಕೆ ಏನಿಯ ಟೆನ್ಷನ್ ಪನ್ಷನ್ ಎಲ್ಲ ತಗೊಳ್ಳೋದು? ನೋಡು, ಇವಾಗ ಅದೆಲ್ಲ ಬುಟ್ಟಾಕ್ರಿ, ಈಗ ಅದೆಲ್ಲ ಕಟ್ಕೊಂಡು ಏನಾಗಬೇಕು? ಪಾಪ ನಿಮ್ಮದು ಕಾರಿಂಗು ಆಗೈತಲ್ಲ, 1 ತಿಂಗಳದ ಬಡ್ಡಿನ ಬಿಡ್ತಾಯಿದ್ದೀನಿ, ಫ್ರೀ ನಿಮ್ಗೆ 1 ತಿಂಗಳು ಬಡ್ಡಿ. ಸರಿನಾ? ಇಲ್ಲ ಬರ್ರಿ, ಫಸ್ಟ್ ಕಾರ್ ತೋರಿಸ್ ಬರ್ರಿ, ನಮ್ಮ ಕಾರ್ ಏನಾಗೈತಿ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಕಾರ್ ತೊಗೊಂಡು ನೋಡಬೇಕು ನಾವು. ನನಗಂತೂ ತಲೆಯೆಲ್ಲ ತಿಕ್ಲಿಡ್ದೋಗ್ಬಿಟ್ಟೈತೆ ನನಗಂತೂ. ನೋಡಿರಿ, ಫಸ್ಟ್ ಕಾರ್ ತೋರಿಸಿ. ನೋಡಿ, ಶಾನೆ ಏನಾಗಿಲ್ಲ, ಒಂದು ತುಸ ಆಗೈತೆ ಅಷ್ಟೇ ನಿನಗೆ. ನಮ್ಮ ಡ್ರೈವರ್ ನಿಲ್ಸಿದ್ದ ಹಿಂಗೆ 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 ಎತ್ಕೊಂಡು ಹಿಂಗೆ ಹೋಗ್ಬೇಕಾದ್ರೆ ಒಂದು ಆ ಕಡೆಯಿಂದ ಒಂದು ಬೈಕ್ ಬಂದ್ಬಿಟ್ಟು ಪುಟ್ಟಂತೂ ಹೊಡೆದ್ಬಿಟ್ಟ. ಅಷ್ಟು ಬಿಟ್ರೆ ಇನ್ನೇನು ಆಗಲಿಲ್ಲ. ಕಾರು ಪರವಾಗಿಲ್ಲ, ಚೆನ್ನಾಗೈತೆ ಕಾರು, ಏನು ಆಗಿಲ್ಲ ಬಿಡ್ರಿ. ಒಂದು ಚೂರು ಹಂಗೆ ಸ್ಕ್ರಾಚ್ ಆಗಿಬಿಟ್ಟೈತೆ ಅಷ್ಟೇನೇ. ಅದಕ್ಕೆ ಅಲ್ವಾ ನಿಮಗೆ ಈ ತಿಂಗಳದ ಬಡ್ಡಿ ಎಲ್ಲ ಫುಲ್ ಫ್ರೀಯಾಗಿ ಬಿಡ್ತಾ ಇರೋದು ನಿಮಗೆ. ನೀವೇನು ಬಡ್ಡಿ ಕಟ್ಬೇಡ್ರಿ ಈ ತಿಂಗಳು, ಸರಿನಾ? ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂದರೆ ನನ್ನ ದುಡ್ಡೆಲ್ಲ ನನಗೆ ವಾಪಸ್ ಕೊಡಿ, 4 ಲಕ್ಷನ ವಾಪಸ್ ಕೊಡಿ. ನಿಮ್ಮ ಕಾರೆಲ್ಲ ಇನ್ನೂ ನೀಟಾಗಿ ರೆಡಿ ಮಾಡಿಸ್ಬಿಟ್ಟು ಕೊಡ್ತೀನಿ. ಅಯ್ಯಯ್ಯೋ, ಹೊಸ ಕಾರ್ ನಮ್ಮದು ಯಾರ ದೃಷ್ಟಿ ತಗುಲ್ತೋ ಏನೋ, ಎಂಥ ಸಂದಾಕಿರೋ ಕಾರು ಹೆಂಗಾಗೋಗ್ಬಿಟ್ಟೈತಲ್ಲ, ದೃಷ್ಟಿ ಬೊಟ್ಟಾದಂಗೆ ಆಗೋಗ್ಬಿಟ್ಟೈತಲ್ಲ. ಯೋಸ್ ಚೆನ್ನಾಗಿತ್ತು, 1 ದಿನಕ್ಕೂ ಈಚೆ ಕಡೆ ತಗೊಂಡೋಗಿಲ್ಲ. ಈಗ ಇದನ್ನು ಸರ್ ಮಾಡ್ಸೋಕ್ಕೆ ಎಷ್ಟಾಯ್ತದೋ ಏನೋ, ಇದನ್ನು ಸರ್ ಮಾಡ್ಸೋಕೆ ಆಯ್ತದೋ ಇಲ್ವೋ ಗೊತ್ತಿಲ್ಲ. ಹೆಂಗೆ ಸ್ಕ್ರಾಚ್ ಆಗಿ ಕುಂತೈತೆ ನೋಡು, ಮುಂದೆಗಡೆ ಎಲ್ಲ ಸ್ಕ್ರಾಚ್ ಆಗೋಗ್ಬಿಟ್ಟೈತೆ. ಅಯ್ಯೋ ಅಯ್ಯೋ, ನಮ್ಮ ಅಮ್ಮಂಗೆ ಕಾರ್ ತೋರ್ಸಕ್ಕೆ ತಗೊಂಡೋಗೋದಿ ಅಂತ ಅಂದ್ಕೊಂಡಿದ್ದೆ. ನಮ್ಮ ಅಮ್ಮ ಬತ್ತೈತೆ ಕಾರ್ ನೋಡೋಕ್ಕೆ, ಊರಿಗೆ ಬೇರೆ ಬಂದ್ಬಿಟ್ಟೈತೆ ನಮ್ಮ ಅಮ್ಮ. ಬತ್ತೀನಿ ಅಂತ ಬೇರೆ ಹೇಳೈತೆ. ನಮ್ಮ ಅಮ್ಮಂಗೆ ಕಾರ್ ತೋರ್ಸನಿ ಅಂತ ಅನ್ಕೋತಾ ಇದ್ದೆ. ಇಂಥ ಕಾರ್ ತಗೊಂಡು ಇವಾಗ ತೋರ್ಸೋ ನಮ್ಮ ಎಷ್ಟು ಬೇಜಾರು ಮಾಡ್ಕೊಳಕ್ಕಿಲ್ಲ ನಮ್ಮ ಅಮ್ಮ. ನಿಜವಾಗೂ ನಂಗೆ ಭಾಳ ನೋವಾಯ್ತಾಯ್ತು ನನಗಂತೂ. ಲೇ ಪ್ರೇಮಿ, ಅಯ್ಯಯ್ಯ ನಾಟಕ ಆಡ್ಕೊಂಡು ಕುಂತೀರಿ? ಅದೇನು ಜಾಸ್ತಿ ಏನು ಹೊಡೆದ್ಬಿಟ್ಟು ಹೊಂಟೋಗ್ಬಿಟ್ಟೈತಾ? ಒಂದು ಚೂರು ತಾನೇ ಆಗಿರೋದು. ನೋಡಿ, 1 ತಿಂಗಳದ ಬಡ್ಡಿನೇ ಬಿಟ್ಟಿದ್ದೀನಲ್ಲ. ಗೊತ್ತಲ್ಲ ನೀವು ಎಷ್ಟು ಬಡ್ಡಿ ಕಟ್ಟಬೇಕು ಅಂತ? 10,000 ಬಡ್ಡಿ ಕಟ್ಟಬೇಕಿತ್ತು. 10,000 ನಾ ಬಿಟ್ಟಿಲ್ವ ನಾನು ನಿಮಗೆ? ಅಗ್ರಿಮೆಂಟಾಗಿ ನೋಡಿಲ್ವ ನೀವು ನಾನು ಏನು ಮಾಡಿದ್ದೀನಿ ಅಂತ? ಇಲ್ಲ, ನಾನು 4 ಲಕ್ಷ ನನಗೆ ವಾಪಸ್ ಕೊಡಿ ಹೇಳಿದ್ನಲ್ಲ. ನಾನು ಏನೋ ಒಂದು ರೆಡಿ ಮಾಡಿಸ್ಕೊತೀನಿ. ಇಲ್ಲ ಅಂದರೆ ಬಾಯಿ ಮುಚ್ಕೊಂಡು ಇದ್ರಾಗೆ ಏನು ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನಾಗ್ಬೇಕು ಅಷ್ಟೇ ನೀ. ಅಲ್ಲ, ನಿಮ್ಗೆ ಏನು ಅನ್ಸಕ್ಕಿಲ್ವಾ? ಹೊಸ ಕಾರನ್ನ ತಗೊಂಡೋಗ್ಬಿಟ್ಟು ಹಿಂಗೆಲ್ಲ ಗುದ್ದು ಮಾಡಿ ಮಾಡ್ಕೊಬತ್ತು ಬಂದಿದ್ದೀರಲ್ಲ, ನಿಮ್ಗೆ ಏನು ಅನ್ಸಕ್ಕಿಲ್ವ? ನಿಮಗೆ ನಂಗೆ ಯಾಕೆ ಅನ್ನಿಸ್ಬೇಕು? ಗಾಡಿಗಳು ಕಾರುಗಳು ಅಂದಮೇಲೆ ಆಯ್ತವೆ. ಹಂಗಂತ ನಾನೇನು ಇದು ಮಾಡೋಕ್ಕಾಯ್ತದ? ಈಗ ಬಿಟ್ಟಿಲ್ವ ಬಡ್ಡಿಯ? ಇದಕ್ಕಿನ್ನು ಇನ್ನು ಯಾರು ಬಿಡ್ತಾರೆ? ಇಲ್ಲನೇ ನಂತಾಗ ಯಾಕೆ ಸಲ ಮಾಡಿದ್ರಿ? ನಾನು ರೂಲ್ಸ್ಗಳೆಲ್ಲ ಇರೋದು ಹಿಂಗೇನೆಯ. ಬೇಕಾದ್ರೆ ಇಸ್ಕೋಬೇಕಿತ್ತು, ಬೇಡ ಅಂದರೆ ಬಿಡಬೇಕಿತ್ತು. ಬಂದ್ಬಿಟ್ರು ಇಲ್ಲಿ ಒಳಕ್ಕೆ. ನೋಡ್ದೇನೆ ಪ್ರೇಮಿ, ಹೆಂಗೆ ಕಾಣಿಸ್ತದೆ? ದೃಷ್ಟಿ ಬಿಟ್ಕೊಂಡಂಗೆ ಕಾಣ್ತಾ ಇಲ್ವೇನೆ? ದೇವ್ರಣೆ ಹೆಂಗೆ ಕಾಣಿಸ್ತಾಯ್ತು ನೋಡಿ. ಈಗ ಏನಾರ ಮಾಡಿದ್ದನ್ನೆಲ್ಲ ಒಂಚೂರು ಸರ್ ಮಾಡಿಸ್ಕೊಳಕ್ಕೆ ಕಾಸು ಬೇರೆ ಬೇಕಾಯ್ತದೆ. ಈಗ ನಮ್ಮ ತ ಕಾಸು ಬೆಲೆ ಬೇರೆ ಇಲ್ಲ. ಈಗ ಬಿಸ್ನೆಸ್ಗೆ ಬೇರೆ, ಉಪ್ಪಿನಕಾಯಿಗೆ ಬೇರೆ ಹೋಗ್ಬೇಕು ನಾವು. ಏನು ಹೊಸಿ ತಲೆನೋವ ನಮ್ಗಂತೂ. ಅಯ್ಯೋ, ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಟ್ಟೈತೆ ನನಗಂತೂ. ಅವಳು ನೋಡಿ ಕಿತ್ತೋದಳು ಕಾರ್ನೆಲ್ಲನೂ ಹೆಂಗೆ ಇದು ಮಾಡ್ಕೊಬಿಟ್ಟು ಬಂದು ಒಂದು ಚೂರೇ ಆಗೈತಿ ಅಂತ ಹೇಳ್ತಾಳೆ. ಹೊಸ ಕಾರ್ಗೆ ಇಷ್ಟ ಆಗಿರೋದೇ ನೀವು ಇದೆಲ್ಲ ಬಿಡು ಅಂತೇಳಿ. ಇನ್ನೂ ಹೊಸ ಕಾರಿನೂ ಇನ್ನೂ ಒಂದು 4-5 ದಿನ ಆಗಿಲ್ಲ, ಆಗಲೇ ಹಿಂಗೆ ಗುದ್ಕೊಂಬಿಟ್ಟು ಬಂದ್ಬಿಟ್ರೆ ಹೆಂಗೆ ಹೇಳು? ನಾನು ಹೇಳ್ದೆ ಈ ಪ್ರೇಮಿಗೆ, ಬ್ಯಾಡ್ವೆ ಮುದುಕಿ ಹತ್ರ ಸಾಲ ಮಾಡೋದು ಬ್ಯಾಡ್ವೆ, ಆ ಗಾಳಮ್ಮ ಸರಿ ಇಲ್ಲ, ಅವಳು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಾಯ್ತದೆ. ಅವಳು ಏನು ಮಾಡಿದ್ರು ಸುಮ್ಮನಿರ್ಬೇಕು. ಬ್ಯಾಡ್ವೆ ಅಂದರೆ ಇಲ್ಲ, ನನಗೆ ಕಾರ್ ಬೇಕು ಅಂತ ತಂದ್ಬಿಟ್ಟು ಇವತ್ತು ಗುದ್ದಿಸ್ಬಿಟ್ಟು ಕುಂತಿದ್ದೀಗಲ್ಲ ನೀನು. ಲೆಕ್ಕ ಹಾಕಿ ನೀನು. ಅವಳು ಇನ್ನು 10 ಪೈಸೆ ಕಾಸು ಕೊಟ್ಟಲ್ಲ, 10,000 ರೂಪಾಯಿಗೆ ಟ್ರಿಪ್ ಎಲ್ಲ ಹೊಡ್ಕೊಬಿಟ್ಟು ಬಂದವಳು ಕಾರಾಗಿ ಸಾಲು ಅಂತ ಹೇಳ್ಬಿಟ್ಟು 10,000 ರೂಪಾಯಿ ಅಷ್ಟೇನಂತೆ ಬಿಡೋದು. 10,000 ರೂಪಾಯಿ ಮೇಲೆ ಏನು ಬಿಡೋಕ್ಕಿಲ್ವಂತೆ. 10,000 ರೂಪಾಯಿ ಬಿಡ್ತೀನಿ ಅಂತ ಬೇರೆ ಹೇಳೋದು ನೋಡು.
ಅಯ್ಯೋ ಏನು ಮಾಡೋದಪ್ಪ, ಏನು ಮಾಡೋದು ಅಂತಲೇ ನೀ ಗೊತ್ತಾಯ್ತಿಲ್ಲ ನನಗಂತೂ. ಏನು ಮಾಡೋದು ಶಿವ ಭಗವಂತ, ಏನು ಮಾಡೋದು? ಕಾರೆಲ್ಲ ಹಿಂಗೆ ಆಗೋಗ್ಬಿಟ್ಟೈತೆ. ಈಗ ಎಲ್ಲರೂ ಆಡ್ಕೊಂಡು ಹೋಗ್ಬಿಡ್ತಾರೆ. ಹೊಸ ಕಾರ್ಗೆ ಸರಿಯಾಗಾಯ್ತು ಅಂತ ಹೇಳ್ಬಿಟ್ಟು. ಆ ಗಾಳಮ್ಮಂಗೆ ಸರಿಯಾಗಿ ಗಾಳಿ ಬಿಡಿಸ್ಬೇಕಿತ್ತ. ಗಾಳಮ್ಮಂಗೆ ಹೆಂಗ್ ಬಿಟ್ಬಿಟ್ಟು ಕಳಿಸಿದ್ರಿ ನೋಡಿರಿ. ನಮ್ಮ ಕಾರ್ನ ಸರ್ ಮಾಡಿಸ್ಕೊಂಬಿಟ್ಟು ಕೊಡು, ಅಲ್ಲಿ ಗಂಟ ನೀನು ಬಿಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಹೇಳಿ ಕುಂತ್ಕೊಳ್ಳಿ ಅವ್ರ ಮನೆ ಮುಂದೆ ನೀನು ನಮ್ಮ ಕಾರ್ ಸರ್ ಮಾಡಿಸ್ಕೊಡಿ ಅಂತ. ಇಲ್ದಿರ ಕಾಸಾಗಿ ಅಡ್ಜಸ್ಟ್ ಮಾಡ್ಬಿಟ್ಟು ಸಾಲ ಪಾಲ ಮಾಡ್ಬಿಟ್ಟು ತಂದಿರೋದು ನಾವು. ಸಾಲನೋ ಪಾಲನೋ ಅಂತ ಹೇಳ್ಬಿಟ್ಟು ತಗೊಂಡ್ಬಿಟ್ಟು ಬರ್ತೀವಿ. ಈ ಅಮ್ಮಿಂಗೆಲ್ಲ ತಗೊಂಡೋಗ್ಬಿಟ್ಟು ಹಿಂಗೆ ಹಾಳು ಮಾಡ್ಬಿಟ್ರೆ ನಾವು ಏನು ಮಾಡೋಣ ಹೇಳು? ಎಷ್ಟು ಬೇಜಾರಾಗಕ್ಕಿಲ್ಲ ನನಗಂತೂ. ಹೆಂಗೆ ಉರಿತಾಯ್ತು ಗೊತ್ತಾ ಮೈಯಿ. ಈಗ ನಾವೇನಾದ್ರೂ ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಕೇಳಕ್ಕೆ ಹೋದ್ರೆ ಅಷ್ಟೇನೇ ಕತೆ. ನಾವು ಯಾಕೆ ಮಾಡಿದ್ರಿ ನೀವು ಯಾಕೆ ಹಿಂಗೆ ಮಾಡಕ್ಕೆ ಹೋದ್ರಿ ಅಂತ ಹೇಳ್ಬಿಟ್ಟು ಏನಾರ ಕೇಳಿದ್ರೆ ಅವಾಗ ಕೇಳ್ತಾಳೆ ಒಂದೇ ಕಿತ್ತನೇ ನೀ ಹ್ಞೂ ಮತ್ತು ನಾನು 4 ಲಕ್ಷ ರೂಪಾಯಿ ಕಾಸು ಕೊಡು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅವಾಗ ಎಲ್ಲಿಂದ ಕಾಸು ತಗೊಬಿಟ್ಟು ಬಂದು ಕೊಟ್ಟರೆ ನೀವಂತೂ ಓ ಸುಮ್ಮನೆ ಆಗೋಗ್ಬಿಡ್ತದ ಹೇಳಿ. ನೋಡಿ ನಾವೇ ಸರ್ ಮಾಡಿಸ್ಕೊಳ್ಳೋಣ, ಇನ್ನೇನು ಮಾಡೋಕ್ಕಾಗಿಲ್ಲ. ಶೋರೂಮಿಗೆ ತಗೊಂಡೋಗ್ಬಿಡ್ರಿ. ಒಂದು ಉಂಗುರ ಹೋದ್ರೆ ಹೋಗ್ಲಿ, ಒಂದು ಉಂಗುರ ಯಾವ್ದನ ಕೊಡ್ತೀವಿ, ಅದ ಕೊಟ್ಬಿಟ್ಟನ ಸರ್ ಮಾಡ್ಸೋಣ. ಇಲ್ಲ ಅಂತಂದರೆ ಎಲ್ಲರೂ ನಮ್ಮನ್ನ ಆಡಾಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇನಿಯ. ಕಾರ್ ತಂದು ಸರಿಯಾಗಿ ಮಾಡ್ಕೊಂಡ್ರಿ ಇವರು ಅಂತ ಹೇಳ್ಬಿಟ್ಟು. ಅಯ್ಯೋ ರೀ, ನಂದೊಂದು ಉಂಗುರ ಬೇಕಾದ್ರೆ ಕೊಡ್ತೀನಿ, ಹೋಗಿ ಕಾರ್ನ ತೆಗೆ ಸರ್ ಮಾಡಿಸ್ಕೊಂಡ್ಬಿಟ್ಟು ನೆಟ್ಟಗೆ ತಗೊಂಡ್ಬಿಟ್ಟು ಬರೋ ಹೋಗ್ರಿ. ಹಿಂಗೆ ನೋಡೋಕ್ಕಾಯ್ತದ ಕಾರ್ನ? ಹೇಳಿ ಆಗಕ್ಕಿಲ್ಲ ಕಣಪ್ಪ. ನಂದು ಒಂದೇ ಒಂದು ಜೊತೆ ವಾಲೆ ಬೇಕಾದ್ರೆ ಬಿಚ್ಕೊಡ್ತೀನಿ. ಒಂದು ಆಲೆ ಒಂದು ಉಂಗ್ರ ಹೆಂಗೋ ಕೊಟ್ಬಿಟ್ಟು ಇದನ್ನ ಸಿ ರೆಡಿ ಮಾಡ್ಕೊಂಬಿಟ್ಟು ಬರ್ಕೊಡ್ರಿ. ಹೆಂಗನ ಮಾಡ ಗಾಳ ಮುಂದಸಿ ಸಾಲ ಪಾಲ್ವ ಎಲ್ಲ ತೀರಿಸ್ಬಿಟ್ಟು ನಮ್ಮ ಪಡಗೆ ನಾವು ನೆಮ್ಮದಿಯಾಗಿದ್ಬಿಡೋಣ. ಸಾಕ್ರಿ ಸಾವಾಸ ಎಲ್ಲನೂ. ನಾವು ಇವಾಗ ಬಿಸ್ನೆಸ್ ಬೇರೆ ಮಾಡೋಕೆ ಶುರು ಮಾಡ್ಕೊಂಡಿದ್ದೀವಿ. ಉಪ್ಪಿನಕಾಯಿ ಬೇರೆ ರೆಡಿ ಮಾಡಬೇಕು. ಇನ್ನು ನಾಳಿಕೆ ಯಪ್ಪ ಗೊತ್ತೀನಿ ಅಂತ ಬೇರೆ ಹೇಳೋನೇ ಒಯ್ಯ. ಏನು ಮಾಡಬೇಕು ಏನು ಕಚ್ಚು ನನಗಂತೂ ಗೊತ್ತಾಯ್ತಿಲ್ಲ ರೀ. ಅದಕ್ಕೆ ನೀನು ಅದಕ್ಕೆ ಅಷ್ಟಾಗಿ ನೀವು ಸರ್ವ್ ಮಾಡಿಸ್ಕೊಬಿಟ್ಟು ಬರ್ರಿ. ನಾನು ಪ್ರೇಮಿ ನಮ್ಮ ಬಿಸ್ನೆಸ್ಗೆಲ್ಲನೂ ರೆಡಿ ಮಾಡ್ಕೊತೀವಿ. ಸರಿ ಅಣ್ಣ, ಬಾ ಎತ್ಕೊಂಡೋಗನ್ ಕಾರ್ನ. ಇವರೇ ಕೊಡ್ತೀನಿ ಅಂತ ಹೇಳೋರಲ್ಲ, ಇನ್ನೇನು ಮಾಡೋಕ್ಕಾಯ್ತದೆ? ಸರ್ ಮಾಡಿಸ್ಕೊಂಡು ಹೆಂಗೋ ಹೋಗನ್ ಬಾ. ಎದೊಳೆ ಪ್ರೇಮಿ ಎದಳು. ಇನ್ನು ಗಾಳ ಮುಂತಾಗ ತಗ್ಲಾಸ್ತಿದೆಯಲ್ಲ, ಇನ್ನೂ ಏನೇನು ನೋಡಬೇಕು. ಇದು ಇನ್ನೂ ಒಂದೇದು, ಇನ್ನೂ ಸಾವಿರವೇ ನೋಡೋಕ್ಕೆ. ಇನ್ನೂ ಇಂಥವೆನ್ನಿಯ ಇನ್ನೂ ನೋಡಬೇಕು, ಏನು ಮಾಡಬೇಕು ನನಗಂತೂ ಗೊತ್ತಾಯ್ತಾನೇ ಇಲ್ಲ. ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟು ಗೊಬ್ಬರ ಆಗೋಗ್ಬಿಟ್ಟೈತೆ ನನಗಂತೂ. ಸರಿ ಕೊಡ್ರಿ, ಮಾರ್ಬಿಟ್ಟು ಇನ್ನೇನು ಮಾಡೋಕ್ಕಾಯ್ತದೆ? ಸರ್ ಮಾಡಿಸ್ಕೊಂಬಿಟ್ಟು ಬರ್ತೀವಿ. ಅಯ್ಯೋ ಕಾರ್ ಬಂದಾಗಿಂದ ಯಾಕೋ ನೆಮ್ಮದಿನೇ ಇಲ್ಲ. ನಾವು ಕಾರ ಓಡಾಡ್ಕೊಂಡು ಖುಷಿಯಾಗಿರ್ತದೆ ಅಂತ ಅನ್ಕೊಂಡ್ರೆ ಟೆನ್ಷನ್ ಮೇಲೆ ಟೆನ್ಷನ್ ಅಲ್ರಿ. ಈ ಗಾಳ ಮುಂತಾಗ ಸಾಲ ಮಾಡಿದ್ದೆ ನಿನಗೆ ಟೆನ್ಷನು. ಇವಳು ತಗೇನ ಸಾಲ ಮಾಡಿಲ್ಲ ಅಂತ ಹೇಳಿದ್ರೆ ಇಷ್ಟೊಂದೇನು ಟೆನ್ಷನ್ ಆಯ್ತಿರಲಿಲ್ಲ. ಇವಳು ತಾಗ ಸಾಲ ಮಾಡಿದ್ವಿ ನೋಡಿ, ಅದಕ್ಕೆ ನೀ ಭಾಳ ಟೆನ್ಷನ್ ಆಯ್ತಿರೋದು ನಮ್ಗಂತೂ. ಇಲ್ಲ ಅಂದಿದ್ರೆ ಯಾವ ಟೆನ್ಷನು ಆಯ್ತಿರಲಿಲ್ಲ ನಮಗೆ. ನಮ್ಮ ಕರ್ಮ ಏನು ಮಾಡೋಕ್ಕಾಯ್ತದೆ? ಬುಟ್ಟಾಕಿ ಅತ್ತಾಗಿ ಹಾಳು ಬಿದ್ದು ಹಾಳಾಗತ್ತಾಗ ಹೋಗ್ಲಿ. ರೀ ನೀವೇನು ಇದು ಮಾಡ್ಕೊಬೇಡಿ. ಈಗ ಕೊಡ್ತೀವಲ್ಲ ಸರ್ ಮಾಡಿಸ್ಕೊಂಬಿಟ್ಟು ಬರೀವ್ರಂತೆ, ಸರಿನಾ? ಸರಿ ಆಯಿತು. ನೋಡಿರಿ, ಇನ್ನು ಬೇಜಾರು ಮಾಡ್ಕೊಂಡು ಏನು ಮಾಡ್ತೀರಾ? ಅದೇನೋ ಬಿಸ್ನೆಸ್ ತೊಂದ್ರಲ್ಲ, ಮಾಡಿ ನೋಡಿರಿ. ಅಲ್ಲ ಕಡಕ, ಕಾರ್ ತಗೊಬಿಟ್ಟು ಬಂದು ಇಷ್ಟು ಬೇಗ ಆಗ್ಲೇ ನೀನು ಲೆಕ್ಕ ಹಾಕು. ಕಾರ್ ಆಕ್ಸಿಡೆಂಟ್ ಏನೋ ಮಾಡ್ಕೊಂಬಿಟ್ಟವ್ರಂತಲ್ಲ, ಯಾರ ತಗೋ ಸಾಲ ಮಾಡ್ಬಿಟ್ಟು ಕಾರ್ ತಗೊಬಿಟ್ಟು ಬಂದವ್ರಂತೆ ಇವರು. ಆಯಮ್ಮ ಬಂದು ಇಲ್ಲ ನಂಗೆ ಕೊಡಲೇಬೇಕು, ನನಗೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಕಾರ್ ಕಿತ್ಕೊಂಡು ಹೋಗ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಬಿಟ್ಟು ತಗೊಬಿಟ್ಟು ಬಂದು ಮಾಡ್ಕೊಳ್ಳಂತೆ. ಇದೆಲ್ಲ ಬೇಕಿತ್ತನಕ ಇವ್ರಿಗೆ. ಏನು ಕಮ್ಮ ಬೇಕು ಕಾರು? ನೀನೇನು ಅವತ್ತು ತೆಗೆದೋಳು ಸುಮ್ಮನೆ ತಲೆಗಾಲ ತಾಕೊಂಡಿದ್ದಂಗೆ ಅಲ್ಲಿ ಮೂಲೆ ನಿಲ್ಸಿದ್ಯಾ? ಇವ್ರಿಗೆಲ್ಲ ಏನು ಬೇಕಿತ್ತು ಶೋಕಿಗೆ ಹೇಳು? ಅದೇ ಮತ್ತೆ ಅಲ್ಲ ಆಕ್ಸಿಡೆಂಟ್ ಮಾಡ್ಕೊಳ್ಳೋ ಅಂಥದ್ದು ಏನು ನೋಡು. ಹೊಸ ಕಾರು ಹೊಟ್ಟೆ ಉರಿಯೋಕ್ಕಿಲ್ವಾ? ಹಿಂಗೆಲ್ಲ ಮಾಡ್ಕೊಂಡ್ರೆ ಏನು ಹೊಸಿ ಹೊಟ್ಟೆ ಉರಿತದೆ ಹೇಳು? ಅಯ್ಯೋ ಯೋಸ್ ಹೊಟ್ಟೆ ಉರಿತದೆ. ನಾನಂತೂ ಕಾಸು ಕೊಟ್ಟೆಲ್ಲ ಕಾರ್ ತಗೋತಿರಲಿಲ್ಲ ಪದ್ದಿ. ತಗೊಂಡು ಹಾಳು ಮಾಡ್ಕೊಳ್ಳೋ ಅಂಥದ್ದು ಏನಿತ್ತು? ಸಾಲ ಪಾಲ ಮಾಡ್ಬಿಟ್ಟು ಕಾರ್ ತಗೊಳ್ಳೋಂಥದ್ದು ನನಗೆ ಏನಿತ್ತು ಹೇಳು? ನಾನಂತೂ ಸಾಲ ಗಿಲೆಲ್ಲ ಮಾಡ್ಬಿಟ್ಟು ಕಾರ್ಗಿರು ತಗೊಳಕ್ಕೆಲ್ಲ ಹೋಯ್ತಾನೆ ಇರಲ್ಲ ಬಿಡು. ನನಗೆ ಅದೆಲ್ಲ ಇಷ್ಟನೂ ಆಗಕ್ಕಿಲ್ಲ. ಯಾರು ಸುಮ್ಕೆನೇ ಸಾಲ ಪಾಲ ಮಾಡಿ ತಗೋತಾರೆ. ನಮ್ಮ ಬಿಸ್ನೆಸ್ದೇ ನಮ್ಗೆ ಹಾಕಿ ಕುಂತೈತೆ. ಅಂಥದ್ರಾಗಿನ್ನ ಯಾರ್ಯಾರ್ದೆಲ್ಲ ಇದು ಮಾಡ್ಕೊಂಡು ಕುಂತ್ಕೊಳಕ್ಕಾಗದ ಹೇಳು? ಅಯ್ಯೋ 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 ಲೇ ಪ್ರೇಮಿ, ಲೇ ನೇತ್ರಿ, ಕಾರಾಗಿರೋ ಉಟ್ಟು ನೋಡ್ತೇನ್ರೆ. ಕಾರು ಏನೇ ಮಾಡ್ಬಿಟ್ರಿ, ಹಾಳು ಮಾಡ್ಬಿಟ್ರೇನೆ. ಅಲ್ಲಿ ನಿಂತಿರೋ ಕಾರ್ ನೋಡ್ಬರ್ರಿ, ಯಾರೋ ಗುದ್ಬಿಟ್ಟವ್ರೆ. ಯಾಕದಿ ಹಿಂಗೆ ಅರ್ಚ್ಕೊತಾ ಇದ್ದೀಗ? ಅಲ್ಲಲೇ ಮನೆ ತಾನೇ ಏನಿಯ ಕಾರ್ ತಗೊಂಡವೆ, ಆಗ್ಲೇ ಗುದು ಬಿಸಾಕ್ಬಿಟ್ಟವ್ರಲ್ಲ ಕಾರ. ಏನು 10 ಲಕ್ಷ ಸುಮ್ಕೆ ಬಂದ್ಬಿಡ್ತದ? ಜವಾಬ್ದಾರಿ ಇಲ್ವ ಇವಕ್ಕೆ? ಜವಾಬ್ದಾರಿ ಇಲ್ದಿರ ಬಡದವು ಕಾರೆಲ್ಲ ಗುದಿಸ್ಕೊಬಿಟ್ಟು ಬಂದ್ಬಿಟ್ಟವ್ರಲ್ಲ. ಎಲ್ಲಿಗೆ ತಗೊಂಡೋಗಿದ್ರು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿಲ್ದಿರಂಗೆ. ಅಲ್ಲ ನೋಡು ಹೆಂಗಾಗೈತೆ ಗೊತ್ತಾ? ಎಂಥ ಸಂದಕಿರೋ ಕಾರು ಹೆಂಗೆ ಆಗೋಗ್ಬಿಟ್ಟೈತೆ ನೋಡು. ಹೌದಾ? ಏನೋ ಅಜ್ಜಿ, ನಾವೇನು ನೋಡಲಿಲ್ಲ. ಅವರು ಎಲ್ಲೋ ಅಲ್ಲೆಲ್ಲೋ ಶೆಡ್ ಹತ್ರ ಇರಬೇಕು. ಇಲ್ಲಿಲ್ಲ ಅವರು. ನಾವು ಏನು ನೋಡಕ್ಕೆ ಹೋಗಲಿಲ್ಲ, ನಮಗೂ ಗೊತ್ತಿಲ್ಲ. ಹೊಟ್ಟೆ ಉರಿತದೆ ಪದ್ದಿ ನೋಡಿದ್ರೆ, ಹೊಟ್ಟೆ ಎಲ್ಲ ಉರಿದೋಯ್ತದೆ. ಯವ್ವ ಹೆಂಗೈತೆ ಗೊತ್ತಾ? ಸುಮ್ಮನೆ ನೀನಿಯ ಅಯ್ಯೋ ತಲೆ ಕೆಟ್ಟೋಯ್ತದೆ ನಿಜವಾಗುನ್ವೆ ನಂಗಂತೂ. ಹೆಂಗೈತೆ ಅಂತಂದರೆ ನೋಡೋಕ್ಕೆ ಯವ್ವ ಶಿವ ಭಗವಂತ. ಅಯ್ಯೋ ಬುಟ್ಟಾಕು, ಏನೋ ಬೇಜಾರಾಯ್ತದೆ ನನಗಂತೂ. ಆ ಕಾರ್ ನೋಡ್ತಾ ಇದ್ರಿ ನೀನು ಎಲ್ಲೋದ್ರಿ? ಮನೆ ಹೇಳರು ಇರು, ಅಲ್ಲೇ ಹೋಗ್ಬಿಟ್ಟು ಉಗಿದ್ಬಿಟ್ಟು ಬರ್ತೀನಿ. ಇವ್ನು ಎಲ್ಲೋದ ಇವನು? ಇವ್ನು ರಾಮ ಶ್ಯಾಮ ಇಬ್ರು ಎಲ್ಲೋದ್ರು? ಅವರು ಪರಿಜ್ಞಾನ ಇಲ್ವಂತ? ಕಾರ್ ಹಂಗಾಗೈತಲ್ಲ, ಆ ದೃಷ್ಟಿ ಬಡ್ದ್ಬಿಟ್ಟು. ಲೋ ರಾಮ,
ಅದಕ್ಕೆ ನಕ್ಕ ಹೇಳೋದು ಶಾನೆ ತೋರಿಸ್ಕೊಳಕ್ ಹೋಗ್ಬಾರ್ದು ಅಂತ. ಶಾನೆ ತೋರಿಸ್ಕೊಂಡ್ರ ಕತೆ ಎಲ್ಲ ಹಿಂಗೇನಿ ಆಗೋದು. ಕಣ್ಣು ದೃಷ್ಟಿ ಬಿಡ್ದು ಏನಾರ ಒಂದು ಆಯ್ತದೆ. ಈಗ ನೋಡಿ ನೀನು ಕಾರ್ ತಗೊಂಡಿದ್ದು ಎಲ್ಲೂ ಸ್ಟೇಟಸ್ಗೆ ಹಾಕ್ಲಿಲ್ಲ, ಇನ್ಸ್ಟಾಗ್ರಾಮ್ಗೆ ಹಾಕ್ಲಿಲ್ಲ, ಏನೂ ಹಾಕ್ಲಿಲ್ಲ. ನೋಡು ಮುರ್ವಾದಿನಾಗ ಹೆಂಗೋ ಚೆನ್ನಾಗಿ ಯಾವುದೋ ಒಂದು ಮೂಲೆಗೈತೆ. ಇವ್ರತ್ತಾಗೆ ಊರವ್ರಿಗೆಲ್ಲ ಗೊತ್ತಾಗ್ಲಿ ಅಂತ ಬೀದಿನಾಗ ನಿಂತ್ಕೊಂಡು ಬಿಲ್ಡಪ್ ಕೊಡೋದನ್ನ ಕೇಳ್ತೀಯೇ, ಇನ್ಸ್ಟಾಗ್ರಾಮು ಫೇಸ್ಬುಕ್ಗೆ ಹಾಕೋದು ಕೇಳಿಯೇ. ಅಯ್ಯೋ ಊರ ಮುಂದೆ ಎಲ್ಲ ನಿಲ್ಲಿಸ್ಕೊಳೋದು ಎಷ್ಟು ಜನಕ್ಕೆ ಒಟ್ಟರ್ಸಿದ್ರು. ಹಿಂಗೆಲ್ಲ ಮಾಡಿದ್ರೆ ಯಾರ ಕಣ್ಣು ದೃಷ್ಟಿ ಬಿದ್ದು ಹೋಯ್ತೋ ಏನೋ ಯಾರಿಗೆ ಗೊತ್ತು. ಅದೇನೋ ಅಂತಾರಲ್ಲ ಪದಿ, ಕಲ್ಲೇಟಿಂದ ತಪ್ಪಿಸ್ಕೋಬೋದಂತೆ, ಕಣ್ಣೇಟಿಂದ ತಪ್ಪಿಸ್ಕೊಳಕ್ಕಾಗಲ್ವಂತೆ. ಕಣ್ಣುದು ಅಷ್ಟು ಅಪಾಯನಂತೆ. ಕಣ್ಣು ದೃಷ್ಟಿ ಅಂತೂ ಬಿದ್ದುಬಿಟ್ರೆ ಬೋಲ ಅಪಾಯನಂತೆ ಬಿಡು. ಸುಮ್ಕೆನೆಯ ನಾನಂತೂ ಯಪ್ಪ ಯಾಕೆ ಬೇಕು ಅಂತ ಅನ್ಸೋಗ್ಬಿಟ್ಟೈತೆ ನಮ್ಗಂತೂ. ನಾನು ಅದಕ್ಕೆ ಏನು ಹಾಕೊಳಕ್ಕೆ ಹೋಗಲಿಲ್ಲ, ತೋರಿಸ್ಕೊಳಕ್ಕೆ ಹೋಗಲಿಲ್ಲ. ಇವರೇ ಎಲ್ಲರಿಗೂ ಉರ್ಸಕ್ಕೆ ಹೋಗಿ ಇವರೇ ಉರ್ಕೊಳಂಗೆ ಆಗೋಗ್ಬಿಟ್ಟೈತೆ. ಏನೇನೇ ಆಗಲಿ ಹಂಗೆಲ್ಲ ಒಬ್ರಿಗೆ ತೋರಿಸ್ಕೊಂಡು ಮಾಡಬಾರ್ದು. ಯಾರ್ಯಾರ ಕಣ್ಣು ಹೆಂಗಿರ್ತಾವೋ ಅಷ್ಟು ಜನದಾಗೆ ಯಾರ ಕಣ್ಣು ಬಿತ್ತೋ ಏನೋ ಬೇಕಿತ್ತ. ಅದು ಬೇರೆ ಸಾಲ ಫಲ ಮಾಡಿ ತಂದವ್ರೆ ಅಂತೀರ. ತಿರ್ಗಿ ಅದನ್ನ ತೀರ್ಸೋದು ಹೆಂಗೆ, ಮಾಡೋದು ಹೆಂಗೆ? ಬಿಡು ಏನೇನ ಮಾಡ್ಕೊಂಡು. ಬಾಕು ಹಿಂಗೆ ಕುಂತ್ಕೊಂಡ್ರೆ ಹಿಂಗೆ ಕೆಲಸದವ್ರು ಬರೋ ಟೈಮ್ ಆಯ್ತು. ಹೋಗಣ ಬಾ. ಹಿಂಗೆ ಕೆಲಸದವ್ರು ಬೇರೆ ಬಂದ್ಬಿಡ್ತಾರೆ, ಅಲ್ಲೆಲ್ಲ ಮಾಡಿಸ್ಬೇಕಲ್ಲ. ಇವತ್ತೆಲ್ಲ ಪ್ಯಾಕಿಂಗ್ ಆಗಬೇಕು. ಬಾ 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 ಸರ್ನ. ನಡಿಯಮ್ಮಿ ಒಳ್ಡನ.